ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಅಕೌಂಟೆನ್ಸಿಯ ಮೊದಲನೇ ಅಧ್ಯಾಯವಾದಂಥ ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಈ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚಿಸೋಣ. ಸೊ ಮೈಸೆಲ್ಫ್ ಈಸ್ ಎಸ್ ಎಲ್ ಕಪ್ಪಲ್ಗುದ್ದಿ. I am M.Com CS student. Now I am presently I am doing a LLB 4th semester. So ಈಗಾಗಲೇ ನಾವು ಪ್ರಥಮ ವರ್ಷದಲ್ಲಿ ಅಂದರೆ PUC ಪ್ರಥಮ ವರ್ಷದಲ್ಲಿ ಈಗಾಗಲೇ ನಾವು ಅಕೌಂಟೆನ್ಸಿಯಲ್ಲಿ ಏಕ ವ್ಯಕ್ತಿ ವ್ಯಾಪಾರಸ್ಥ ಅಂದರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಬಗ್ಗೆ ನಾವು ಕಲಿತ್ಕೊಂಡಿವಿ. ಅದೇ ಥರ ಡಬಲ್ ಎಂಟ್ರಿ ಸಿಸ್ಟಮ್ ಕೂಡ ನಾವಲ್ಲಿ ಕಲ್ತ್ಕೊಂಡಿವಿ. ಈ ಅಕೌಂಟೆನ್ಸಿಯಲ್ಲಿ ನಾವು ಪ್ರಮುಖವಾಗಿ ಏನು ಅಬ್ಸರ್ವೇಷನ್ಸ್ ಮಾಡಬೇಕಂದ್ರೆ, ಈ ನೇಚರ್ ಆಫ್ ಬಿಸ್ನೆಸ್ ಮೇಲೆ ಅಕೌಂಟಿಂಗ್ ಪ್ರೊಸೀಜರ್ ಇರುತ್ತೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ವ್ಯಾಪಾರಸ್ಥಿದ್ದ, ಏಕ ವ್ಯಕ್ತಿ ವ್ಯಾಪಾರಸ್ಥಿದ್ದ, ಸೋಲ್ ಪ್ರೊಪ್ರೈಟರ್ ಇದ್ದ, ಅವನು ಯಾವ ಥರ ಅಕೌಂಟಿಂಗ್ ಮಾಡ್ಕೊತಾನೆ. ಪಾರ್ಟ್ನರ್ಶಿಪ್ ಇತ್ತು, ಅವನು ಯಾವ ಥರ ಅಕೌಂಟಿಂಗ್ ಮಾಡ್ಕೋತಾರೆ. ಇನ್ನು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಗಿರ್ಬೋದು, ಕೋಆಪ್ರೇಟಿವ್ ಸೊಸೈಟೀಸ್ ಆಗಿರ್ಬೋದು, ಜಾಯಿಂಟ್ ಸ್ಟಾಕ್ ಕಂಪ್ನೀಸ್ ಆಗಿರ್ಬೋದು, ಈ ಥರ ಎಲ್ಲ ವೆರೈಟಿ ಆಫ್ ಕಂಪ್ನಿಗಳು, ವೆರೈಟಿ ಆಫ್ ಆರ್ಗನೈಸೇಷನ್ಸ್ಗಳು, ಇನ್ಸ್ಟಿಟ್ಯೂಷನ್ಸ್ಗಳು ತನ್ನದೇ ಆದಂಥ ಒಂದು ಫಾರ್ಮೆಟ್ ಇರುತ್ತೆ. ಅದೇ ರೀತಿಯಾಗಿ ಈ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಕೂಡ ತನ್ನದೇ ಆದಂಥ ಒಂದು ಪದ್ಧತಿಯಲ್ಲಿನೇ ಅದು ಅಕೌಂಟಿಂಗ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಏಕ ವ್ಯಕ್ತಿ ವ್ಯಾಪಾರಸ್ಥರಿದ್ದಾರೆ. ಅದಕ್ಕೆ ನಾವು ಸಿಂಗಲ್ ಎಂಟ್ರಿ ಸಿಸ್ಟಮ್ ಮಾಡ್ಕೊಂಡಿವಿ. ಅದೇ ಥರ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸು, ಹಾಸ್ಪಿಟಲ್ಸು, ಆರ್ಗನೈಸೇಷನ್ ಅವು ಕೂಡ ನಮ್ಮ ದೇಶದಲ್ಲಿ ಪಬ್ಲಿಕ್ ಸರ್ವಿಸ್ ಯುಟಿಲಿಟೀಸ್ಗಳು ಭಾಳ ಇವೆ. ಅದೇ ಥರ ಕಂಪ್ನಿಗಳು ಅದೇ. ಈಗ ನಾವು ಕಂಪ್ನಿ ಅಕೌಂಟಿಂಗ್ ಮಾಡ್ಕೋಬೇಕಾದ್ರೆ ಅದರದೇ ಆದಂಥ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ಮೆಟು ಸಪ್ರೇಟ್ ಆಗಿರುತ್ತೆ. ಹಾಗೆ ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ದು ಕೂಡ ತನ್ನದೇ ಆದಂಥ ಸಪ್ರೇಟ್ ಆದಂಥ ಬ್ಯಾಲೆನ್ಸ್ ಶೀಟು, ಇನ್ಕಮ್ ಆ್ಯಂಡ್ ರಿಸಿಪ್ಟ್ ಅಕೌಂಟು, ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟು, ಈ ಥರ ತನ್ನದೇ ಆದಂಥ ಬುಕ್ಸ್ ಆಫ್ ಅಕೌಂಟ್ಸ್ನ ಮಾಡಿರ್ತೀವಿ. ಇಲ್ಲಿ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಬರ್ಬೋದು, ಏನು ಫಸ್ಟ್ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಏನು? ವಾಟ್ ಯು ಮೀನ್ ಬೈ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್? ಅರೆ ಸರ್, ಪ್ರಾಫಿಟ್ ಇಲ್ಲದೆ, ನಾಟ್ ಅಂದರೆ ಇಲ್ಲ, ಫಾರ್ ಪ್ರಾಫಿಟ್ ಅಂದರೆ ಇಲ್ಲೇ ಇಲ್ಲ, ಲಾಭರಹಿತ ಸಂಸ್ಥೆಗಳು. ಇಲ್ಲಿ ನೀವು ಲಾಭರಹಿತ ಸಂಸ್ಥೆಗಳಂದರೆ ಸರ್ ಅವು ಪ್ರಾಫಿಟ್ ಮಾಡದೆ ಮತ್ತು ಯಾಕೆ ಬಿಸ್ನೆಸ್ ಮಾಡಬೇಕು, ಮತ್ತು ಯಾಕೆ ನಾವು ಆರ್ಗನೈಸ್ ಮಾಡಬೇಕು ಅನ್ನೋದು ನಿಮ್ಮ ತಲೆ ಇರುತ್ತೆ. ನಾವು ಭಾರತದಂಥ ರಾಷ್ಟ್ರಗಳಲ್ಲಿ, ನಮ್ಮ ದೇಶದಲ್ಲಿ ನಾವು ಲಾಭಕ್ಕಿಂತ ಹೆಚ್ಚಿಗೆ ಸರ್ವಿಸ್ ಸೆಕ್ಟರ್ಸ್ಗಳಿದ್ದಾವೆ. ಸರ್ವಿಸ್ ಸೆಕ್ಟರ್ ಆದರೆ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಒಳ್ಳೆ ಕ್ವಾಲಿಟಿ ಆದಂಥ ಸರ್ವಿಸ್ ಕೊಡೋದು. ಉದಾಹರಣೆಗೆ ರೈಲ್ವೇದಲ್ಲಿ ಭಾಳ ಅಗ್ದಿ ಚೀಪೆಸ್ಟ್ ಆದಂಥ ಜರ್ನಿ ಆಗುತ್ತೆ. ಅದೇ ಥರ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಗೌರ್ಮೆಂಟ್ ಕಾಲೇಜಸ್ ಆಗಿರ್ಬೋದು, ಅನೇಕ ಈ ಸಾರ್ವಜನಿಕ ಕ್ಲಬ್ಸ್ಗಳಾಗಿರ್ಬೋದು, ಸ್ಪೋರ್ಟ್ಸ್ ಕ್ಲಬ್, ಅಲ್ಲಿ ಕೆಲವೇ ಹಣದಲ್ಲಿ ಅತಿ ಹೆಚ್ಚು ತೃಪ್ತಿಕರವಾದಂಥ ಸರ್ವಿಸ್ಗಳು ಸಿಗುತ್ತೆ. ಈಗೂ ಕೂಡ ನಮ್ಮ ದೇಶದಲ್ಲಿ ಅನೇಕ ಸರ್ವಿಸ್ ಸೆಕ್ಟರ್ಸ್ಗಳಿದ್ದಾವೆ. ಅದರಲ್ಲಿ ಕೆಲವೊಂದಿಷ್ಟು ಲಾಭ ಮಾಡೋಗೋಸ್ಕರ ಸರ್ವಿಸ್ ಸೆಕ್ಟರ್ಸ್ಗಳಿದ್ದಾವೆ, ಸಾರ್ವಜನಿಕ ವಲಯಗಳು, ಸೇವಾ ವಲಯಗಳು. ಕೆಲವೊಂದಿಷ್ಟು ಲಾಭರಹಿತ, ಈಗ ಲಾಭವಾಗುವಂಥ ಸರ್ವಿಸ್ ಸೆಕ್ಟರ್ ಅಂದರೆ ಉದಾಹರಣೆಗೆ ಟೆಲಿಫೋನ್ ಆಗಿರ್ಬೋದು, ಉದಾಹರಣೆಗೆ ಅಂಚೆ ತಂತಿ ಆಗಿರ್ಬೋದು, ಇವೆಲ್ಲ ಪಬ್ಲಿಕ್ ಸರ್ವಿಸನ್ನೇ, ಬಟ್ ಇವು ಪ್ರಾಫಿಟ್ ಮಾಡ್ಕೋತವೆ. ಇನ್ನು
ಕೆಲವು ಸಂಸ್ಥೆಗಳು ಅಂದರೆ ಹಾಸ್ಪಿಟಲ್ಸ್, ಅದು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಿರ್ಬೋದು. ಈಗ ನೀವು ನೋಡ್ತಾ ಇದ್ದೀರಾ ಕೋವಿಡ್-19ನಲ್ಲಿ ಅತಿ ಹೆಚ್ಚು ಸರ್ವಿಸ್ ಕೊಡೋದು ಸರ್ಕಾರಿ ಆಸ್ಪತ್ರೆ. ಅಗ್ದಿ ಯಾವುದೇ ಥರನಾದಂಥ ಚಾರ್ಜಸ್ ಇಲ್ಲ, ಟೆಸ್ಟಿಂಗ್ ಚಾರ್ಜಸ್ ಇಲ್ಲ, ನಥಿಂಗ್ ಫೀಸ್, ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಅದೇ ಪ್ರೈವೇಟ್ದಲ್ಲಿ ಹೋದರೆ ಚಾರ್ಜಸ್ ಮಾಡ್ತಾರೆ. ಹಾಗಾದರೆ ಈ ನಾಟ್ ಪ್ರಾಫಿಟ್ ಆರ್ಗನೈಸೇಷನು ಇವು ಪ್ರಾಫಿಟ್ ಆಗಲ್ಲ, ಪ್ರಾಫಿಟ್ ಮಾಡ್ಕೊಳ್ಳಲ್ಲ, ಇದರ ಉದ್ದೇಶನೇ ಪ್ರಾಫಿಟ್ ಇರಲ್ಲ. ಹಾಗಾದರೆ ಮತ್ತು ಈ ಸಂಸ್ಥೆಗಳು ಹೇಗೆ ನಡೀತವೆ, ಯಾರು ನಡೆಸ್ತಾರೆ, ಇದಕ್ಕೆ ಎಲ್ಲಿಂದ ಹಣ ಬರುತ್ತೆ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿರುವಂಥ ಇದು ಸಾಮಾನ್ಯ ಪ್ರಶ್ನೆ. ಡಿಯರ್ ಫ್ರೆಂಡ್ಸ್, now we are going to discussion not profit organizations, those which are the particularly established or set up for the purpose of public service. They are providing the public service. ಈ ಪಬ್ಲಿಕ್ ಸರ್ವಿಸ್ಗೋಸ್ಕರನೇ ಇವು ಹುಟ್ಟಿರುವಂಥ ಆರ್ಗನೈಸೇಷನ್ಸ್ಗಳು. ಹಾಗಾದರೆ ಪಬ್ಲಿಕ್ ಸರ್ವಿಸ್ ಕೊಡಬೇಕಾದ್ರೆ ಇದರಲ್ಲಿ ದುಡ್ಡು ಎಲ್ಲಿಂದ ಬರುತ್ತೆ, ಹೌ ಟು ಜನರೇಟ್ ದ ಫಂಡ್ಸ್. ಸೊ ಇದರಲ್ಲಿ ಸಾಮಾನ್ಯವಾಗಿ 99% ಇಲ್ಲಿ ಬರುವಂಥ ಫೀಸ್ ಯಾವುದಪ್ಪ ಅಂತಂದರೆ ಸಬ್ಸ್ಕ್ರಿಪ್ಷನ್, ವಂತಿಕೆಯಿಂದ. ದೇ ಆರ್ ದಿ ಕಾಂಟ್ರಿಬ್ಯೂಟೆಡ್ ಬೈ ದಿ ಮೆಂಬರ್ಸ್ ಆಫ್ ದ ಸೊಸೈಟಿ ಆರ್ ಆರ್ಗನೈಸೇಷನ್ ಆರ್ ದಿ ಜನರಲ್ ಪಬ್ಲಿಕ್. ಸೊ ಇವರೆಲ್ಲ ಕೂಡಿಕೊಂಡು ಆ ಸಂಸ್ಥೆಯನ್ನು ಮಾಡಿ ಅಲ್ಲಿ ಬಂದಂಥ ಹಣನ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಟ್ ಮಾಡಿ, ಅಂದರೆ ಯಾವುದೇ ಹಿತಾಸಕ್ತಿ ಇಲ್ಲದೆ, ಯಾವುದೇ ದೇ ಆರ್ ನಾಟ್ ಎನಿ ಇಂಟ್ರೆಸ್ಟ್ ಫಾರ್ ಮೇಕಿಂಗ್ ದ ಪ್ರಾಫಿಟ್, ಯಾವುದೇ ಆಸಕ್ತಿ ಇಲ್ಲದೆ ದೇ ಆರ್ ವಾಲಂಟ್ರಿ ಕಾಂಟ್ರಿಬ್ಯೂಟಿಂಗ್ ದೇರ್ ಫಂಡಿಂಗ್ ಟು ದಿ ಆರ್ಗನೈಸೇಷನ್ಸ್. ಸೊ ಆ ಫಂಡಿಂಗ್ ನಾವು ಸಾಮಾನ್ಯವಾಗಿ ಸಬ್ಸ್ಕ್ರಿಪ್ಷನ್ ಅಂತೇಳಿ ಕರಿತೀವಿ. ಸೊ ದೀಸ್ ಆರ್ ದಿ ಬೇಸಿಕ್ ಥಿಯರಿ ಆಫ್ ದಿ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್. ನನಗನ್ನಿಸುತ್ತೆ ನಿಮಗೆ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ದ ಹಿನ್ನೆಲೆ ಏನು ಗೊತ್ತಾಯಿತು, ಯಾಕೆ ಇದರದ ಉದ್ದೇಶ ಏನು, ಇದರ ನೇಚರ್ ಏನು, ಯಾಕೆ ಸಂಸ್ಥೆಗಳಿದ್ದಾವೆ. ಈಗ ಅಲ್ಲಿ ಕೋವಿಡ್-19ನಲ್ಲಿ ಎಲ್ಲ ಅನುಭವ ಆಗಿರುತ್ತೆ, ಎಲ್ಲ ಟಿ ವಿ ನ್ಯೂಸ್ಗಳಲ್ಲಿ ನೀವು ನೋಡಿದ್ದೀರಿ. ಸೊ ಈಗ ಸದ್ಯ ನಾವು ಥಿಯರಿ ನೋಡ್ತಾ ಇಲ್ಲ, ನಮಗೆ ಬೇಕಾಗಿದ್ದು ಪ್ರಾಕ್ಟಿಕಲ್ ಕ್ವಶನ್ 12 ಮಾರ್ಕ್ಸಿಗೆ ಬಿಡಿಸಲಿಕ್ಕೆ. ಸೊ ಅದಕ್ಕಾಗಿ